ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪರ ಮತದಾರ ಒಲವು ಇದೆ ಎಂದು ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಧಾನಿ ಮೋದಿ ಕಾರ್ಯಶೈಲಿ ನಮ್ಮನ್ನ ಕೈ ಹಿಡಿಯಲಿದೆ. ದೇಶದ ಭದ್ರತೆ, ರಾಷ್ಟ್ರದ ಸಮಗ್ರತೆ ದೃಷ್ಟಿಯಿಂದ ನಮ್ಮ ಪರ ಒಲವು ಇದ್ದು ನಾನು ಅತಿ ದೊಡ್ಡ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ತಾಲೂಕಿನ ಸಂಗಮೇಶ್ವರ ಪೇಟೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆಯನ್ನ ನಡೆಸಿದರು. ಸಭೆಗೂ ಮುನ್ನ ಶ್ರೀನಿವಾಸ್ ಪೂಜಾರಿ ಬಿಲ್ವಾ ಗಣಪತಿ ದರ್ಶನ ಪಡೆದರು. ಇದೇ ವೇಳೆ ಕೊಪ್ಪ ಹಾಗೂ ಎನ್ಆರ್ ಪುರ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪರ ಮತದಾರ ಒಲವು ಇದೆ ಎಂದು ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಧಾನಿ ಮೋದಿ ಕಾರ್ಯಶೈಲಿ ನಮ್ಮನ್ನ ಕೈ ಹಿಡಿಯಲಿದೆ. ದೇಶದ ಭದ್ರತೆ, ರಾಷ್ಟ್ರದ ಸಮಗ್ರತೆ ದೃಷ್ಟಿಯಿಂದ ನಮ್ಮ ಪರ ಒಲವು ಇದ್ದು ನಾನು ಅತಿ ದೊಡ್ಡ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ತಾಲೂಕಿನ ಸಂಗಮೇಶ್ವರ ಪೇಟೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆಯನ್ನ ನಡೆಸಿದರು. ಸಭೆಗೂ ಮುನ್ನ ಶ್ರೀನಿವಾಸ್ ಪೂಜಾರಿ ಬಿಲ್ವಾ ಗಣಪತಿ ದರ್ಶನ ಪಡೆದರು. ಇದೇ ವೇಳೆ ಕೊಪ್ಪ ಹಾಗೂ ಎನ್ಆರ್ ಪುರ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪರ ಮತದಾರ ಒಲವು ಇದೆ ಎಂದು ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಧಾನಿ ಮೋದಿ ಕಾರ್ಯಶೈಲಿ ನಮ್ಮನ್ನ ಕೈ ಹಿಡಿಯಲಿದೆ. ದೇಶದ ಭದ್ರತೆ, ರಾಷ್ಟ್ರದ ಸಮಗ್ರತೆ ದೃಷ್ಟಿಯಿಂದ ನಮ್ಮ ಪರ ಒಲವು ಇದ್ದು ನಾನು ಅತಿ ದೊಡ್ಡ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ತಾಲೂಕಿನ ಸಂಗಮೇಶ್ವರ ಪೇಟೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆಯನ್ನ ನಡೆಸಿದರು. ಸಭೆಗೂ ಮುನ್ನ ಶ್ರೀನಿವಾಸ್ ಪೂಜಾರಿ ಬಿಲ್ವಾ ಗಣಪತಿ ದರ್ಶನ ಪಡೆದರು. ಇದೇ ವೇಳೆ ಕೊಪ್ಪ ಹಾಗೂ ಎನ್ಆರ್ ಪುರ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪರ ಮತದಾರ ಒಲವು ಇದೆ ಎಂದು ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಧಾನಿ ಮೋದಿ ಕಾರ್ಯಶೈಲಿ ನಮ್ಮನ್ನ ಕೈ ಹಿಡಿಯಲಿದೆ. ದೇಶದ ಭದ್ರತೆ, ರಾಷ್ಟ್ರದ ಸಮಗ್ರತೆ ದೃಷ್ಟಿಯಿಂದ ನಮ್ಮ ಪರ ಒಲವು ಇದ್ದು ನಾನು ಅತಿ ದೊಡ್ಡ ಅಂತರದಿಂದ ಗೆಲುವು ಸಾಧಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ತಾಲೂಕಿನ ಸಂಗಮೇಶ್ವರ ಪೇಟೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆಯನ್ನ ನಡೆಸಿದರು. ಸಭೆಗೂ ಮುನ್ನ ಶ್ರೀನಿವಾಸ್ ಪೂಜಾರಿ ಬಿಲ್ವಾ ಗಣಪತಿ ದರ್ಶನ ಪಡೆದರು. ಇದೇ ವೇಳೆ ಕೊಪ್ಪ ಹಾಗೂ ಎನ್ಆರ್ ಪುರ ಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.